ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ಒಂದು ಟಾಪಿಕನ್ನು ತೊಗೊಂಡು ಬಂದಿದ್ದೀನಿ. ಯಾವ ಟಾಪಿಕ್ಕು ಅಂತಂದರೆ ಸಂಖ್ಯೆಗಳು ಮತ್ತು ಸಂಖ್ಯಾ ಪದ್ಧತಿ. ಸಂಖ್ಯೆಗಳು ಮತ್ತು ಸಂಖ್ಯಾ ಪದ್ಧತಿ ಯಾಕೋಪ ಇದು ಎಲ್ಲ ಬರೆದು ಹೇಳ್ತಾ ಇದ್ದಾರೆ ಅಂದ್ಕೋಬೇಡಿ. ಇದನ್ನು ನಾನು ಯಾಕೆ ಬರೆದು ಹೇಳ್ತಾ ಇದ್ದೀನಿ ಅಂದರೆ, ಇದು ಕೆಲವೊಂದು ಬುಕ್ಸಲ್ಲಿ ಇದ್ದಾವೆ, DSRTC ಬುಕ್ಕಲ್ಲಿ ಇದ್ದಾವೆ, ಗೌರ್ಮೆಂಟ್ಸ್ ಬುಕ್ಕಲ್ಲಿ. ನಾನು ಈ ಆಯಾ ಸೂತ್ರಗಳನ್ನು ತಕ್ಕೊಂಡು ಬಂದು ನನಗೆ ಸ್ವಂತ ಆದಂಥ ಒಂದು ನೋಟ್ಸನ್ನು ಮಾಡಿದ್ದೇನೆ. ಇದು ಎಲ್ಲರಿಗೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ. ಈ ಬೇಸಿಕ್ ಮೂಲವನ್ನು ನಾವು ಕಲೀಲಾರದೆ ಹೋಗಿ ಒಮ್ಮೆ ಲೆಕ್ಕ ಮಾಡಲಿಕ್ಕೆ ಹೋದರೆ ಅದು ಲೆಕ್ಕ ಅರ್ಥ ಆಗಲ್ಲ ನೋಡಿ. ಅದಕ್ಕಾಗಿ ನಾನು ಇದನ್ನೇ ಮಾಡಿದ್ದೀನಿ. ಬೇಸಿಕ್ ನಾಲೆಜನ್ನು ಆಲ್ರೆಡಿ ಬರೆದು ಇಟ್ಕೊಂಡಿದ್ದೀನಿ. ನಿಮ್ಮ ಮುಂದೆ ಬರಿತಾ ಹೋದರೆ ತುಂಬ ಟೈಮ್ ಹೋಗ್ತದೆ, ಲೆಂತಿ ಆಗ್ತದೆ, ನೀವು ವಿಡಿಯೋಗಳನ್ನು ಸರಿಯಾಗಿ ನೋಡಲ್ಲ. ಅದಕ್ಕಾಗಿ ನಾನು ಶಾರ್ಟಲ್ಲೇ ಮಾಡ್ತಾ ಹೋಗ್ತಾ ಇದ್ದೀನಿ. ನಿಮಗೆ ಒಳ್ಳೇದನಿಸಿದರೆ ಇದನ್ನು ನೀವು ಕಂಟಿನ್ಯೂ ಮಾಡಿ ಅಂತ ನನಗೆ ಒಂದು ಮೆಸೇಜ್ ಮಾಡಿ. ತುಂಬ ಇದು ವಿಡಿಯೋವನ್ನು ತುಂಬ ನಡು ಕಟ್ ಮಾಡಿ ನೋಡಲಿಕ್ಕೆ ಹೋಗಬೇಡಿ, ಮತ್ತು ಸ್ಕಿಪ್ ಮಾಡಿ ಮತ್ತು ಓಡಿಸಿ ನೋಡಬೇಡಿ. ಯಾಕಂದರೆ ಇದರಲ್ಲಿ ತುಂಬ ವಿಷಯ ಇದೆ, ತುಂಬ ಫಾರ್ಮುಲಾಗಳಿದ್ದಾವೆ. ಇದನ್ನೆಲ್ಲ ನೀವು ತಿಳ್ಕೊಂಡ್ರೆ, ಬೇಸಿಕ್ ನಾಲೆಜನ್ನು ತಿಳ್ಕೊಂಡ್ರೆ ಮುಂದೆ ನಿಮಗೆ ಏನಾಗ್ತದೆ, ಮುಂದೆ ಮುಂದಿನ ಕಂಟಿನ್ಯೂ ಇರುವಂಥ ಲೆಕ್ಕಗಳಿರ್ತವೆ, ಅದು ನಿಮಗೆ ಈಸಿ ಆಗ್ತದೆ. ಇಲ್ಲಿ ನೀವು ಅರ್ಧಂಬರ್ಧ ನೋಡಿದರೆ ಮುಂದೆ ಏನಾಗ್ತದೆ, ಮುಂದಿನ ಲೆಕ್ಕಗಳು ನಿಮಗೆ ಬರೋದೇ ಇಲ್ಲ. ಕೈಲೇ ಬರೆದಿರೋದು ನಿಮಗೆ ಅಷ್ಟೊಂದು ಚೆನ್ನಾಗಿ ಕಾಣದೇ ಇರ್ಬೋದು. ಬಟ್ ಇದು ಕಾಣದೇ ಇದ್ದರೂ ಕೂಡ ಇದು ಒಳ್ಳೆಯ ಕಂಟೆಂಟ್ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡಿ ನಿಮಗೆ ಹೇಗೆ ಅನ್ನಿಸ್ತದೆ ಅಂತ. ಒಳ್ಳೆ ಕಂಟೆಂಟ್ ಇದ್ದರೆ ಒಳ್ಳೆ ಕಂಟೆಂಟ್ ಅಂತ ನನಗೆ ಒಂದು ಮೆಸೇಜ್ ಮಾಡಿ. ನೀವು ಕೊಡ್ತಾ ಇರೋದು ಅದೇ ನನಗೆ ಒಂದು ಮೋಟಿವೇಟ್ ಅಂತ ತಿಳ್ಕೊತಾ ಇದ್ದೀನಿ. ಈಗ ನೋಡಿ, ಬೇಸಿಕ್ ನಾಲೆಜು ಸಂಖ್ಯೆಗಳು, ಇದು ಸಣ್ಣ ಮಕ್ಕಳಿಗೆ ಕೂಡ ಇದೆ, ಸಣ್ಣ ಮಕ್ಕಳಿಂದ ದೊಡ್ಡವರಿಗೆ ಕೂಡ ಹೆಲ್ಪ್ ಆಗ್ತದೆ ನೋಡಿ. ಸಂಖ್ಯೆಗಳು ಅಲ್ವಾ, ಸಂಖ್ಯೆಗಳು ಗಣಿತಕ್ಕೆ ಮೂಲ ಆಧಾರ. ಗಣಿತಕ್ಕೆ ಮೂಲ ಆಧಾರ ಯಾವುದು ಅಂತ ಕೇಳಿದರೆ ಸಂಖ್ಯೆಗಳು. ದಶಮಾನ ಪದ್ಧತಿಯಲ್ಲಿ ಸಂಖ್ಯೆಗಳನ್ನು ಬರೆಯಲು 10 ಸಂಕೇತಗಳನ್ನು ಉಪಯೋಗಿಸುತ್ತೇವೆ. ದಶಮಾನ ಪದ್ಧತಿಯಲ್ಲಿ ಸಂಖ್ಯೆಗಳನ್ನು ಬರೆಯಲು 10 ಸಂಕೇತಗಳನ್ನು ಉಪಯೋಗಿಸುತ್ತೇವೆ. ಅವು 0, 1, 2, 3, 4, 5, 6, 7, 8, 9. ಈ ಸಂಕೇತಗಳನ್ನು ಅಂಕಿಗಳು ಎನ್ನುವರು ನೋಡಿ. ಇದು ಸಂಖ್ಯೆಗಳಲ್ಲಿ ನಾವು ಸಂಖ್ಯೆಗಳನ್ನು ಕಲಿತಾ ಇದ್ದೀವಿ, ಬಟ್ ಅದರಲ್ಲಿ ಎಲ್ಲ ಸಂಖ್ಯೆ ಅಂತ ಬಾಯಿ ರೂಢಿಯಿಂದ ಮಾತಾಡ್ತೇವೆ. ಆದರೆ ಇದು ಸಿಂಗಲ್ ಆಗಿರೋದ್ರಿಂದ 0, 1, 2, 3 ಈ ಥರ 9ರವರೆಗೆ ಇದು ಒಂದು ಅಂಕೆ ಇರುವುದರಿಂದ ಇದನ್ನು ನಾವು ಅಂಕೆಗಳು ಎಂದು ಕರಿತೇವೆ ನೋಡಿ. ಅಂಕೆಗಳು ಎಂದು ಕರೀಲೇಬೇಕು. ಈಗ ಸ್ವಾಭಾವಿಕ ಸಂಖ್ಯೆಗಳು ನೋಡಿ. ಸ್ವಾಭಾವಿಕ ಸಂಖ್ಯೆಗಳನ್ನು ತಿಳ್ಕೊಬೇಕು ನೋಡಿ. ಎಣಿಕೆ ಸಂಖ್ಯೆಗಳಾದ 1, 2, 3, 4, 5 ಇತ್ಯಾದಿ, ಇವುಗಳನ್ನು ಸ್ವಾಭಾವಿಕ ಸಂಖ್ಯೆಗಳು ಎನ್ನುವೆವು. ಸೂಚನೆ ನೋಡಿ. ಸೂಚನೆ: ಅತಿ ಚಿಕ್ಕ ಸ್ವಾಭಾವಿಕ ಸಂಖ್ಯೆ 1. ಅತಿ ಚಿಕ್ಕ, ಇದು ಬರೆಯುವಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ. ಅತಿ ಚಿಕ್ಕ ಸ್ವಾಭಾವಿಕ ಸಂಖ್ಯೆ 1. ಅತಿ ದೊಡ್ಡ ಸ್ವಾಭಾವಿಕ ಸಂಖ್ಯೆಯನ್ನು ಬರೆಯಲು ಸಾಧ್ಯವಿಲ್ಲ ನೋಡಿ. ಅತಿ ದೊಡ್ಡ ಸ್ವಾಭಾವಿಕ ಸಂಖ್ಯೆಯನ್ನು ಬರೆಯಲು ಸಾಧ್ಯವಿಲ್ಲ. ಈ ಥರ ಮತ್ತು ಮುಂದೆ ಪೂರ್ಣ ಸಂಖ್ಯೆಗಳು ಎಲ್ಲ ಇದ್ದಾವೆ. ಅದೇ ನಿಮಗೆ ಓದ್ತಾ ಹೇಳ್ತಾ ಹೋಗ್ತೇನೆ. ಇನ್ನೊಂದು ವಿಚಾರ ನಿಮಗೆ ಹೇಳಬೇಕು ಅಂದರೆ ಏನಿದೆ ಅಂದರೆ, ಈ ನೋಟ್ಸನ್ನು ಸ್ವಲ್ಪ ಸ್ಟಾಪ್ ಮಾಡಿ ಇಲ್ಲ ಸ್ಕ್ರೀನ್ಶಾಟ್ ಆದರೂ ತಗೊಂಡು ಸ್ವಲ್ಪ ದೊಡ್ಡದು ಮಾಡಿಕೊಂಡು ನೀವು ನೋಟ್ಸನ್ನು ಬರೆದು ರೆಡಿ ಮಾಡಿ ಇಟ್ಕೊಂಡ್ರೆ ನಿಮಗೆ ಯಾವಾಗ ಬೇಕು ಆವಾಗ ಇದನ್ನು ಕಣ್ಣು ಹಾಸ್ತಾ ಹೋದರೆ ಯಾವಾಗೂ ಕೂಡ ಇದು ಮರು ಆಗಲ್ಲ ನೋಡಿ. ಕೆಲವೊಂದು ನಾನು ಬರಿತಾ ಹೋದಾಗೆ ಕೆಲವೊಂದು ಗೀಟಾಗಿದೆ. ಇದು ಗೀಟಾಗಿದೆ ಅಂತ ನೀವು ಬೇಜಾರು ಮಾಡ್ಕೋಬೇಡಿ. ಇದು ಕೈ ಬರಹ ಇದ್ದಿರೋದ್ರಿಂದ ಕೆಲವೊಂದು ಸಾಮಾನ್ಯ ಆಗುತ್ತವೆ. ಅದನ್ನು ನೀವೇನು ಮಾಡಿ ನಿಮ್ಮದೇ ಆದಂಥ ಒಂದು ಶೈಲಿಯಲ್ಲಿ ಬರೆದು ಇಟ್ಕೊಂಡ್ರೆ ತುಂಬ ಒಳ್ಳೆಯದಾಗ್ತದೆ. ಇದು ಒಂದೇ ದಿನಕ್ಕೆ ಮುಗೀತದೆ ಅನ್ನುವಂಥ ವಿಷಯ ಅಲ್ಲ, ತುಂಬ ವಿಷಯವಿದೆ. ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ. ಇವಾಗ ನಾನು ಮುಂದೆ ಓದ್ತಾ ಹೋಗ್ತೇನೆ, ನೀವು ನೋಡ್ತಾ ಹೋಗಿ ಮತ್ತು ಬರ್ಕೊಂಡ್ರೆ ತುಂಬ ಒಳ್ಳೆಯದಾಗ್ತದೆ ನೋಡಿ. ಓಕೆ. 3. ಪೂರ್ಣ ಸಂಖ್ಯೆಗಳು ಯಾವುವು ಅಂತಂದರೆ, ಪೂರ್ಣ ಸಂಖ್ಯೆಗಳು 0 ಸೊನ್ನೆಯನ್ನು
ಒಳಗೊಂಡ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳನ್ನು ಪೂರ್ಣ ಸಂಖ್ಯೆಗಳು ಎನ್ನುವರು. ಪೂರ್ಣ ಸಂಖ್ಯೆಗಳು ಎಂದರೆ ಸೊನ್ನೆಯನ್ನು ಒಳಗೊಂಡ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳನ್ನು ಪೂರ್ಣ ಸಂಖ್ಯೆಗಳು ಎನ್ನುವರು. ಉದಾಹರಣೆ: 0, 1, 2, 3, 4, 5, 6 ಇತ್ಯಾದಿ. ಸೂಚನೆ ನೋಡಿ: ಅತಿ ಚಿಕ್ಕ ಪೂರ್ಣ ಸಂಖ್ಯೆ 0. ಅತಿ ಚಿಕ್ಕ ಪೂರ್ಣ ಸಂಖ್ಯೆ ಯಾವುದು ಅಂದರೆ 0. ಅತಿ ದೊಡ್ಡ ಪೂರ್ಣ ಸಂಖ್ಯೆಯನ್ನು ಬರೆಯಲು ಸಾಧ್ಯವಿಲ್ಲ. ಅತಿ ದೊಡ್ಡ ಪೂರ್ಣ ಸಂಖ್ಯೆಯನ್ನು ಬರೀಲಿಕ್ಕೆ ನಾವು ಸಾಧ್ಯ ಆಗಲ್ಲ ನೋಡಿ. ಪ್ರಶ್ನೆ ಇಲ್ಲಿ 4 ಸರಿ ಸಂಖ್ಯೆಗಳು ಅಂತ ಕೇಳಿ. ಸರಿ ಸಂಖ್ಯೆಗಳು: 2ರಿಂದ ಭಾಗ ಹೋಗುವ ಸಂಖ್ಯೆಗಳನ್ನು ಸರಿ ಸಂಖ್ಯೆಗಳೆಂದು ಕರೆಯುವರು. 2ರಿಂದ ಭಾಗ ಹೋಗುವ ಸಂಖ್ಯೆಗಳನ್ನು ಸರಿ ಸಂಖ್ಯೆಗಳೆಂದು ಕರೆಯುವರು. ಉದಾಹರಣೆ: 2, 4, 6, 8, 10, 12 ಇತ್ಯಾದಿ. ಸೂಚನೆ ನೋಡಿ: 2 ಸರಿ ಸಂಖ್ಯೆಗಳ ಮೊತ್ತವು ಯಾವಾಗಲೂ ಸರಿ ಸಂಖ್ಯೆಯಾಗಿರುತ್ತದೆ. ಎರಡು ಸರಿ ಸಂಖ್ಯೆಗಳು, ಈಗ ಯಾವಾದರೂ 2 ಸರಿ ಸಂಖ್ಯೆಗಳನ್ನು ನಾವು ಕೂಡಿಸಿದರೆ ಅದರ ಮೊತ್ತ ಯಾವಾಗಲೂ ಸರಿ ಸಂಖ್ಯೆನೇ ಆಗಿರುತ್ತದೆ. 5 ಬೆಸ ಸಂಖ್ಯೆಗಳು. 5 ಬೆಸ ಸಂಖ್ಯೆಗಳು: 2ರಿಂದ ಭಾಗವಾಗದ ಸಂಖ್ಯೆಗಳನ್ನು ಬೆಸ ಸಂಖ್ಯೆಗಳೆಂದು ಕರೆಯುವರು. 2ರಿಂದ ಭಾಗವಾಗದ ಸಂಖ್ಯೆಗಳನ್ನು ಬೆಸ ಸಂಖ್ಯೆಗಳೆಂದು ಕರೆಯುವರು. ಉದಾಹರಣೆ: 1, 3, 5, 7, 9, 11, 13 ಇತ್ಯಾದಿ. ಇನ್ನೂ ಇದಕ್ಕೆ ಮುಂದೆ ಇತ್ಯಾದಿ ಅಂತ ಕೊಡ್ತೇನೆ. ಸೂಚನೆ: 2 ಬೆಸ ಸಂಖ್ಯೆಗಳ ಮೊತ್ತವು ಯಾವಾಗಲೂ ಸರಿ ಸಂಖ್ಯೆಯಾಗಿರುವುದು. 2 ಬೆಸ ಸಂಖ್ಯೆಗಳು ಕೂಡ ಏನಾಗಿರ್ತದೆ? 2 ಬೆಸ ಸಂಖ್ಯೆಗಳನ್ನು ಕೂಡಿಸಿದರೆ ಯಾವಾಗಲೂ ಏನಾಗ್ತದೆ? ಸರಿ ಸಂಖ್ಯೆಯಾಗಿರುವುದು. ನೋಡಿ, ಅದರ ಮೊತ್ತ ಯಾವಾಗಲೂ ಏನು ಬರ್ತದೆ? ಸರಿ ಸಂಖ್ಯೆನೇ ಆಗ್ತದೆ. 6 ಅವಿಭಾಜ್ಯ ಸಂಖ್ಯೆಗಳು ಅಂತ ಕೇಳಿದ್ದಾರೆ. ಅವಿಭಾಜ್ಯ ಸಂಖ್ಯೆಗಳು ನೋಡಿ. ಕೆಲವು 2 ಅಪವರ್ತನಗಳನ್ನು ಹೊಂದಿರುವ ಕೇವಲ 2 ಅಪವರ್ತನಗಳನ್ನು ಹೊಂದಿರುವ ಸಂಖ್ಯೆಗಳನ್ನು ಅವಿಭಾಜ್ಯ ಸಂಖ್ಯೆಗಳೆಂದು ಕರೆಯುವರು. ಕೇವಲ 2 ಅಪವರ್ತನಗಳನ್ನು ಹೊಂದಿರುವ ಸಂಖ್ಯೆಗಳನ್ನು ಅವಿಭಾಜ್ಯ ಸಂಖ್ಯೆಗಳೆಂದು ಕರೆಯುವರು. ಉದಾಹರಣೆ: 2, 3, 5, 7, 11, 13 ಇತ್ಯಾದಿ. 2, 3, 5, 7, 11, 13 ಇತ್ಯಾದಿ. ಇನ್ನು ಮುಂದೆ ಇದಕ್ಕೆ ಸಂಖ್ಯೆಗಳು ತುಂಬ ಇದ್ದಾವೆ ನೋಡಿ. ಭಾಜ್ಯ ಸಂಖ್ಯೆಗಳು. ಈಗ 7 ಭಾಜ್ಯ ಸಂಖ್ಯೆಗಳು. 2ಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿರುವ ಸಂಖ್ಯೆಗಳನ್ನು ಭಾಜ್ಯ ಸಂಖ್ಯೆಗಳು ಅಥವಾ ಅವಿಭಾಜ್ಯ ಸಂಖ್ಯೆಗಳೆನ್ನುವರು. ಭಾಜ್ಯ ಸಂಖ್ಯೆಗಳು ಅಂದರೆ ನೋಡಿ, 2ಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿರುವ ಸಂಖ್ಯೆಗಳನ್ನು ಭಾಜ್ಯ ಸಂಖ್ಯೆಗಳು ಅಥವಾ ಅವಿಭಾಜ್ಯ ಸಂಖ್ಯೆಗಳು ಎನ್ನುವರು. ಉದಾಹರಣೆ: 4, 6, 8, 10, 15, 21 ಇತ್ಯಾದಿ. 4, 6, 8, 10, 15, 21 ಇತ್ಯಾದಿ. ಸೂಚನೆ ನೋಡಿ: ಒಂದು ಭಾಜ್ಯ ಸಂಖ್ಯೆಯೂ ಅಲ್ಲ ಮತ್ತು ಅವಿಭಾಜ್ಯ ಸಂಖ್ಯೆಯೂ ಅಲ್ಲ. ಇದು ಒಂದು ಏನಿದೆ ಅಲ್ಲ, ಈ ಒಂದಿರೋದು ಏನೈತೆ ಅಂದರೆ ಭಾಜ್ಯ ಸಂಖ್ಯೆಯೂ ಅಲ್ಲ ಮತ್ತು ಅವಿಭಾಜ್ಯ ಸಂಖ್ಯೆಯೂ ಕೂಡ ಅಲ್ಲ. ಕೇಳ್ಬೋದು ನಿಮಗೆ, ಒಂದು ಭಾಜ್ಯ ಸಂಖ್ಯೆನಾ ಅಥವಾ ಇಲ್ಲ ಅಂತ, ಮತ್ತು ಒಂದು ಅವಿಭಾಜ್ಯ ಸಂಖ್ಯೆನಾ ಅಥವಾ ಇಲ್ಲ ಅಂತ ಕೇಳ್ಬೋದು. ಇಲ್ಲಿ ನೀವು ಒಂದು ಏನಿದೆ ಭಾಜ್ಯನೂ ಅಲ್ಲ ಅವಿಭಾಜ್ಯನೂ ಅಲ್ಲ, ಇದನ್ನು ನಾವು ಗುರುತಿಸಲಿಕ್ಕೆ ಹೋಗಬಾರ್ದು. ಈಗ ವರ್ಗ ಸಂಖ್ಯೆಗಳು. 8 ವರ್ಗ ಸಂಖ್ಯೆಗಳು. ಒಂದೇ ತೆರನಾದ ಎರಡು ಸಂಖ್ಯೆಗಳ ಗುಣಲಬ್ಧವನ್ನು ವರ್ಗ ಸಂಖ್ಯೆ ಎನ್ನುವರು. ಒಂದೇ ತೆರನಾದ 2 ಸಂಖ್ಯೆಗಳ ಗುಣಲಬ್ಧವನ್ನು ವರ್ಗ ಸಂಖ್ಯೆ ಎನ್ನುವರು.
ಉದಾಹರಣೆ 2 ಇಂಟು 2 ಇಜ್ಕೊಟ್ಟು 4. 2 ಇಂಟು 2 ಇಜ್ಕೊಟ್ಟು 4. ಇಲ್ಲಿ 2ರ ವರ್ಗ 4 ಮತ್ತು 4ರ ವರ್ಗಮೂಲ 2. ಇಲ್ಲಿ ನೋಡಿ 2 ಇಂಟು 2 ಇಜ್ಕೊಟ್ಟು 4. 2ರಿಂದ 2ಕ್ಕೆ ಗುಣಿಸಿದರೆ 4 ಬರ್ತದೆ. ಇಲ್ಲಿ 2ರ ವರ್ಗ ಏನಂತ ಬಂದರೆ 4 ಬರ್ತದೆ ಮತ್ತು 4ರ ವರ್ಗಮೂಲ ಏನು ಅಂದರೆ 2. ಇದೇ ಥರ ಇದೆ ನೋಡಿ ಇಲ್ಲಿ. ಆದ್ದರಿಂದ 2 ಘಾತ 2 ಇಜ್ಕೊಟ್ಟು 4 ವರ್ಗ 4 ಇಜ್ಕೊಟ್ಟು 20. 9 ನೋಡಿ. ಗಣಸಂಖ್ಯೆಗಳು. 9 ಗಣಸಂಖ್ಯೆಗಳು. ಒಂದೇ ತೆರನಾದ 3 ಸಂಖ್ಯೆಗಳ ಗುಣಲಬ್ಧವನ್ನು ಗಣಸಂಖ್ಯೆ ಎನ್ನುವರು. ಒಂದೇ ತೆರನಾದ 3 ಸಂಖ್ಯೆಗಳ ಗುಣಲಬ್ಧವನ್ನು ಗಣಸಂಖ್ಯೆ ಎನ್ನುವರು. ಅಥವಾ ಘಾತ 3ಕ್ಕೆ ಏರಿಸಲ್ಪಟ್ಟ ಸಂಖ್ಯೆಗಳನ್ನು ಗಣಸಂಖ್ಯೆಗಳೆನ್ನುವರು. ಅಥವಾ ಘಾತ 3ಕ್ಕೆ ಏರಿಸಲ್ಪಟ್ಟ ಸಂಖ್ಯೆಗಳನ್ನು ಗಣಸಂಖ್ಯೆಗಳೆನ್ನುವರು. ಉದಾಹರಣೆ 5 ಇಂಟು 5 ಇಂಟು 5. ಇದನ್ನು ಗುಣಿಸಿದರೆ 125 ಬರ್ತದೆ. 5 5 25, 25 5 125. ಇಲ್ಲಿ 5ರ ಗಣ ಸಂಖ್ಯೆ 125. 5ರ ಗಣ ಏನು ಅಂತ ಕೇಳಿದರೆ 125 ಬರ್ತದೆ. ಮತ್ತು 125ರ ಗಣಮೂಲ ಯಾವುದು ಅಂತಂದರೆ 5. 125ರ ಗಣಮೂಲ ಯಾವುದು 5. ಹೀಗೆ ನೋಡಿ. ಆದ್ದರಿಂದ 5ರ ಗಣ 3 ಇಜ್ಕೊಟ್ಟು 125 ವರ್ಗ 3 125 ಇಜ್ಕೊಟ್ಟು 5. ಹೀಗೆ ನೋಡಿ. ಇದು ಇನ್ನೂ ತುಂಬ ಇದ್ದಾವೆ. ಇದು ಎಲ್ಲ ನಿಮಗೆ ಇಷ್ಟ ಅನಿಸಿದರೆ ಇನ್ನೂ ತುಂಬ ಫಾರ್ಮುಲಾಗಳು ತುಂಬ ನಿಮಗೆ ಉದಾಹರಣೆ ಕೊಟ್ಟು ಇದ್ದಾವೆ. ಇದೆಲ್ಲ ಬಂದ ಮೇಲೆ ಮುಂದೆ ಇದರದ್ದು ಪ್ರಶ್ನೆಗಳು ಬರ್ತವೆ. ಇದು ಬಂದ್ರೇ ಮುಂದಿಂದು ಬರಲಿಕ್ಕೆ ಸಾಧ್ಯ. ಇದು ಬರ್ದೇ ಮುಂದೆ ಲೆಕ್ಕಗಳನ್ನು ಮಾಡಲಿಕ್ಕೆ ಯಾವುದು ಬರೋದೇ ಇಲ್ಲ. ಇದು ಬೇಸಿಕ್ ಇದೆ. ಈ ಬೇಸಿಕ್ಕು ತುಂಬ ಒಂದು 5ರಿಂದ 6 ಫೇಜು ನನ್ನ ಕಡೆ ಬೇಸಿಕ್ಕು ಕ್ವಶನ್ಸ್ಗಳು ಇದ್ದಾವೆ. ಈ ಬೇಸಿಕ್ ನಾಲೆಜನ್ನು ನೀವು ಪಡ್ಕೊಂಡ್ರೆ ಮುಂದೆ ನೋಡಿ ತುಂಬ ಇದರದ್ದು ಹೆಲ್ಪ್ ಆಗ್ತದೆ. ಯಾಕಂದರೆ ಈಗ ನಮಗೆ ಇದೆಲ್ಲ ಗೊತ್ತಾದ್ರೇ ಮುಂದೆ ಯಾವ ಥರ ಬಂದ್ರೂ ಇದನ್ನು ಸೂತ್ರವನ್ನು ತಗೊಂಡು ಅಲ್ಲಿ ನಾವು ಲೆಕ್ಕ ಮಾಡಲಿಕ್ಕೆ ಆಗ್ತದೆ. ಇಲ್ಲೇನೂ ಗೊತ್ತಿಲ್ಲ ಅಂದರೆ ಮುಂದೆ ನಮಗೆ ಬರೀಲಿಕ್ಕೆ ಓದಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಇದೇ ಥರ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ. ನಿಮಗೆ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ. ಮತ್ತು ಈ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಬೇರೆಯವರಿಗೆ ಇದನ್ನು ಶೇರ್ ಮಾಡಿ. ಇದು ತುಂಬ ಉಪಯುಕ್ತ ಅನ್ನಿಸ್ತದೆ. ಇದು ಕಡಿಮೆ 1ನೇ ಕ್ಲಾಸು ಅಥವಾ 2ನೇ ಕ್ಲಾಸ್ನಿಂದ ಸ್ಟಾರ್ಟ್ ಆದರೆ ಅಪ್ ಟು 10ನೇ ತರಗತಿವರೆಗೆ ಕೂಡ ಇದು ಹೆಲ್ಪ್ ಆಗ್ತದೆ. ಈ ಸೂತ್ರಗಳು ಎಲ್ಲರಿಗೂ ಹೆಲ್ಪ್ ಆಗುವಂಥ ಸೂತ್ರಗಳಿದ್ದಾವೆ. ಇದು ನಾನು ಈ ವಿಷಯವನ್ನು ಎಲ್ಲಿಂದ ತಗೊಂಡಿದ್ದೀನಿ ಅಂತಂದರೆ ಎಲ್ಲ ಬುಕ್ಗಳಲ್ಲಿ ಇರುವಂಥ ವಿಷಯವನ್ನು ತಗೊಂಡಿದ್ದೀನಿ. ಇದು ಮಧ್ಯಮ ವರ್ಗ ಅಂದರೆ 5ನೇ ಕ್ಲಾಸ್ನಲ್ಲಿ ಮಕ್ಕಳು ಕೋಚಿಂಗ್ ಅಂತ ಕಲಿತಾ ಇರ್ತಾವಲ್ಲ, ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮಿಗೆ, ಅಂದರೆ ಅವರು ಮೊರಾರ್ಜಿ ಅಥವಾ ನವೋದಯ ಹೀಗೆ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿರ್ತಾರೆ. ಅವರಿಗೆ ಉಪಯೋಗ ಆಗುವಂಥ ಒಂದು ನೋಟ್ಸನ್ನು ನಾನು ತೆಗೆದಿದ್ದೇನೆ. ಆ ಮಕ್ಕಳಿಗೆ ಹೇಳುವಂಥ ನಾಲೆಜ್ ಇದು. ಇದನ್ನು ದೊಡ್ಡವರಿಗೆ ಕೂಡ 10th ಕೂಡ ಇದು ಉಪಯೋಗ ಆಗ್ತದೆ. ಬಂದವರಿಗೆ ಕಲಿತವ್ರಿಗೆ ಏನು ಅನಿಸಲ್ಲ. ಬಟ್ ಕಲಿದೇ ಇರೋರಿಗೆ ತುಂಬ ಕಷ್ಟ ಆಗ್ತದೆ. ಅದಕ್ಕೆ ಇದನ್ನು ನಾನು ಮಾಡಿದ್ದೀನಿ. ನಿಮಗೆ ಇದು ಇಷ್ಟ ಆದರೆ, ಇದು ಚಿಕ್ಕದಾದಂಥ ವಿಡಿಯೋ ಇದೆ, ನಿಮಗೆ ಇದೇ ಇಷ್ಟ ಆದರೆ ಮುಂದೆ ಇದೇ ಥರ ಕಂಟಿನ್ಯೂ ಮಾಡ್ತೇನೆ. ನೀವು ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಆಲ್ ಅಂತ ಬೆಲ್ಲನ್ನು ಒತ್ತಿ ಮತ್ತು ಎಲ್ಲರಿಗೆ ಶೇರ್ ಮಾಡಿ, ಒಂದು ಕಮೆಂಟ್ ಮಾಡಿ. ನಿಮ್ಮಿಂದ ನಾವು ಇದನ್ನೇ ಬಯಸೋದು. ಆಲ್ ಥ್ಯಾಂಕ್ ಯು ಎಲ್ಲರಿಗೂ.